Hi and hello friends, welcome to our channel. This is Narayan. So friends, ಇವತ್ತಿನ ವಿಡಿಯೋದಲ್ಲಿ GST Law and Practice ಈ ಸಬ್ಜೆಕ್ಟ್ ನ ಒಂದು 4 ಮಾರ್ಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಪ್ರಾಬ್ಲಮ್ ಬಂದು ಪ್ರಾಬ್ಲಮ್ ಆನ್ ನೆಟ್ GST ಪೇಯಬಲ್. ಸೊ ಈ ಒಂದು ನೆಟ್ GST ಪೇಯಬಲ್ ಮೇಲೆ 4 ಮಾರ್ಕ್ಸ್ ಕ್ವೆಶ್ಚನ್ ಒಂದು ಪ್ರಾಬ್ಲಮ್ ಕೇಳ್ತಾರೆ. ಸೊ BCom 5th ಸೆಮಿಸ್ಟರ್ ನಲ್ಲಿ ಈ ಒಂದು ಪ್ರಾಬ್ಲಮ್ ನ ಕೇಳ್ತಾ ಹೋಗ್ತಾರೆ ಸೆಮ್ ಎಕ್ಸಾಮ್ ಗೆ. ಸೊ ಕ್ವೆಶ್ಚನ್ ಬಂದು ಈ ರೀತಿಯಾಗಿದೆ. ಮಿಸ್ಟರ್ ನಾಗೇಶ್ ರಿಜಿಸ್ಟರ್ಡ್ ಡೀಲರ್ ಅಂದ್ರೆ ನಾಗೇಶ್ ಅನ್ನೋನು GST ಆಕ್ಟ್ ನ ಪ್ರಕಾರ ಅವನು ರಿಜಿಸ್ಟರ್ಡ್ ಡೀಲರ್ ಅಂತ ರಿಜಿಸ್ಟರ್ಡ್ ಆಗಿದ್ದಾನೆ. ಓಕೆನಾ. ನೆಕ್ಸ್ಟ್ ಈ ಪರ್ಚೇಸ್ಡ್ ಗೂಡ್ಸ್ ಫಾರ್ 10,50,000 rupees. ಸೊ 10,50,000 ರೂಪಾಯಿ ಬೆಲೆ ಬಾಳುವಂತ ಒಂದು ಗೂಡ್ಸ್ ನ ಅವನೇನ್ ಮಾಡಿದ್ದಾನೆ, ಪರ್ಚೇಸ್ ಮಾಡಿದ್ದಾನೆ ಫ್ರಮ್ ಔಟ್ ಸೈಡ್ ದ ಸ್ಟೇಟ್. ಸೊ ಈ ಒಂದು ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಔಟ್ ಸೈಡ್ ದ ಸ್ಟೇಟ್. ಸೊ ಈ ಒಂದು ಔಟ್ ಸೈಡ್ ದ ಸ್ಟೇಟ್ ಅಂತ ಕೊಟ್ಟಾಗ ನಾವು IGST ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಅದೇ ಇವರು ಈ ಸೆಂಟೆನ್ಸ್ ಅಲ್ಲಿ ಔಟ್ ಸೈಡ್ ದ ಸ್ಟೇಟ್ ಕೊಟ್ಟಿಲ್ಲ ಅಂದಿದ್ರೆ ನಾವು ಇಲ್ಲಿವರೆಗೂ ತಗೊಂಡ್ರೆ CGST SGST ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಏಕೆಂದ್ರೆ ಪರ್ಚೇಸ್ಡ್ ಗೂಡ್ಸ್ ಅಂತ ಕೊಟ್ಟರೆ ಅದು ಅಂಡರ್ಸ್ಟ್ಯಾಂಡ್ ನಾವು ಸ್ಟೇಟಲ್ಲಿ ಮಾತ್ರ ಪರ್ಚೇಸ್ ಮಾಡಿದೀವಿ ಅಂತ ಅರ್ಥ, ಅಥವಾ ಲೋಕಲಲ್ಲಿ ಪರ್ಚೇಸ್ ಮಾಡಿದೀವಿ ಅಂತ ಅರ್ಥ. ಸೊ ಮುಂದುವರೆದು ಅವನು ಔಟ್ ಸೈಡ್ ದ ಸ್ಟೇಟ್ ಅಂತ ಕೊಟ್ಟಿದ್ದ ಅಂದರೆ ಅದುವಾಗ ನಾವು IGST ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಈ ಸೆಂಟೆನ್ಸಲ್ಲಿ ಔಟ್ ಸೈಡ್ ದ ಸ್ಟೇಟ್ ಇಲ್ಲ ಅಂದಿದ್ರೆ CGST SGST ಇವೆರಡು ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಸೊ ಔಟ್ ಸೈಡ್ ದ ಸ್ಟೇಟ್ ಕೊಟ್ಟಿರೋದ್ರಿಂದ IGST ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಇನ್ಪುಟ್ ಟ್ಯಾಕ್ಸ್ಗೆ ಬರ್ತಾ ಹೋಗುತ್ತೆ. ಯಾಕಂದರೆ ಪರ್ಚೇಸ್ಡ್ ಗೂಡ್ಸ್ ಅಂದರೆ ಎಲ್ಲೋ ಒಂದು ಕಡೆಯಿಂದ ಇದು ರಿಜಿಸ್ಟರ್ಡ್ ಡೀಲರ್ ನಾಗೇಶ್ ಇದ್ದಾನಲ್ಲ, ಇವನ ಒಂದು ಕಂಪನಿ, ಇಲ್ಲಿಂದ ಇವನು ಪರ್ಚೇಸ್ ಮಾಡಿದ್ದಾನೆ. ಸೊ ಗೂಡ್ಸು ಇನ್ವರ್ಟ್ಸ್ ಆಗ್ತಾ ಇದೆ ಅಂದರೆ ಕಂಪನಿಗೆ ಬರ್ತಾ ಇದೆ ಅಂದರೆ ಅದು ಇನ್ಪುಟ್ ಆಗ್ತಾ ಹೋಗುತ್ತೆ. ಸೊ ನಾವು ಇವಾಗ ಇನ್ಪುಟ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಇದಕ್ಕೆ. ಓಕೆನಾ. ಅದಾದಮೇಲೆ ಈ ಸೋಲ್ಡ್ ಗೂಡ್ಸ್ ಲೋಕಲಿ ಫಾರ್ 10,50,000 rupees. ಸೊ ಈ ವರ್ಡ್ ಇಂಪಾರ್ಟೆಂಟ್, ಲೋಕಲಿ. ಸೊ ಲೋಕಲಿ ಅಂತ ಬಂದಾಗ CGST SGST ಕ್ಯಾಲ್ಕುಲೇಟ್ ಮಾಡಬೇಕು. ಸೋಲ್ಡ್ ಅಂತ ಬಂದಾಗ ಇದು ಕಂಪನಿ. ಸೊ ಕಂಪನಿಯಿಂದ ಆಚೆ ಹೋಗ್ತಾ ಇದೆ ಅಂದರೆ ಇದು ಔಟ್ಪುಟ್ ಆಗ್ತಾ ಹೋಗುತ್ತೆ. ಔಟ್ಪುಟ್ ಟ್ಯಾಕ್ಸ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 10,50,000 rupees ವರ್ತ್ ಇರುವಂಥ ಗೂಡ್ಸ್ನ ಲೋಕಲಲ್ಲಿ ಸೇಲ್ ಮಾಡ್ತಾ ಇದ್ದಾನಂತೆ ಅಂದರೆ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಇದಕ್ಕೆ. ಅಗೈನ್ ಈ ಸೋಲ್ಡ್ ಗೂಡ್ಸ್ ಔಟ್ಸೈಡ್ ದ ಸ್ಟೇಟ್ ಫಾರ್ 10 lakh rupees. ಸೊ ಇಲ್ಲಿ ಕೊಟ್ಟಿದ್ದಾನೆ ಔಟ್ಸೈಡ್ ದ ಸ್ಟೇಟ್ ಅಂತ. ಸೊ ಔಟ್ಸೈಡ್ ದ ಸ್ಟೇಟ್ ಅಂತ ಬಂದಾಗ ಸೊ ಇದು ಸ್ಟೇಟ್, ಇದರೊಳಗಡೆ ನಡೆಯುವಂಥ ಆಕ್ಟಿವಿಟಿ CGST ಮತ್ತು SGST ಮಾತ್ರ. ಸೊ ಇದರಿಂದ ಆಚೆ ಹೋಗ್ತಾ ಇದೆ ಅಂದರೆ ನಾವಿಲ್ಲಿ IGSTಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಓಕೆನಾ. ಇಲ್ಲಿ ಔಟ್ಸೈಡ್ ಇರೋದ್ರಿಂದ ಸೊ ಔಟ್ಸೈಡಿಂದ ಬಂದರೆ IGST, ಸೊ ಒಳಗಡೆಯಿಂದ ಔಟ್ಸೈಡ್ಗೆ ಹೋಯ್ತು ಅಂದರೆ IGST ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇವಾಗ ಔಟ್ಸೈಡ್ ದ ಸ್ಟೇಟ್ ಇರೋದ್ರಿಂದ ನಾವಿಲ್ಲಿ IGST ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಈ ಒಂದು 10 lakh rupees ವರ್ತ್ ಇರೋಂಥ ಗೂಡ್ಸಿಗೆ. ಸೊ ಹೇಳಿದ್ದಾನೆ ಮುಂದುವರೆದು, ಇಫ್ CGST 9% ಆಗಿದ್ರೆ, SGST 9% ಆಗಿದ್ರೆ, IGST 18% ಆಗಿದ್ರೆ ನೆಟ್ GST ಪೇಯಬಲ್ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಸೊ ನಾವು ಫಸ್ಟಿಗೆ ಔಟ್ಪುಟ್ ಆಗಿರೋದನ್ನ ಬರ್ಕೊಳ್ತಾ ಹೋಗಬೇಕು. ಫಾರ್ಮ್ಯಾಟ್ ಇರೋದೇ ಹಾಗೆ. ಸೊ ಇದು ಫಾರ್ಮ್ಯಾಟ್ ಕ್ಯಾಲ್ಕುಲೇಷನ್ ಆಫ್ ನೆಟ್ GST ಪೇಯಬಲ್. ಸೊ ಇದು ಕೂಡ ಮಾರ್ಕ್ಸ್ ಅಲಾಟೆಡ್ ಇರುತ್ತೆ. ಸೊ ಇದನ್ನು ಕೂಡ ನಾವು ಕರೆಕ್ಟಾಗಿ ಹಾಕಬೇಕು. ನೆಕ್ಸ್ಟ್ ಪಾರ್ಟಿಕ್ಯುಲರ್ಸ್ CGST SGST ಆ್ಯಂಡ್ IGST. ಸೊ ರುಪೀಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ರುಪೀಸ್ನ ನಾವು ತೋರಿಸ್ತಾ ಹೋಗಬೇಕು. ಸೊ ಫಸ್ಟಿಗೆ ಫಾರ್ಮ್ಯಾಟಲ್ಲಿ ಬರುವಂಥದ್ದು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ. ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ನಾವು ಈ ಥರ ಫಸ್ಟು ನೀಟಾಗಿ ಹಾಕೋಬೇಕು. ಸೊ ಇದಾದಮೇಲೆ ಸೊ ಅವ್ರು ಹೇಳಿರೋ ಸೆಂಟೆನ್ಸ್ ನೋಡಿ. ಸೊ ಈ ಸೆಂಟೆನ್ಸ್ ಬಿಟ್ಬಿಡಿ, ಯಾಕಂದರೆ ಇದು ಇನ್ಪುಟ್ಗೆ ಇರೋಂಥ ಒಂದು ಸ್ಟೇಟ್ಮೆಂಟ್. ಪರ್ಚೇಸ್ ಗೂಡ್ಸ್ ನಮಗೆ ಇನ್ವರ್ಡ್ ಆಗಿದೆ. ಸೊ ಸೋಲ್ಡ್ ಅಂತ ಇರೋದನ್ನ ತಗೊಳ್ತಾ ಹೋಗಬೇಕು. ಸೋಲ್ಡ್ ಇರೋಂಥ ಎರಡು ಸ್ಟೇಟ್ಮೆಂಟ್ ಇದ್ದಾವೆ. ಸೋಲ್ಡ್ ಗೂಡ್ಸ್ ಲೋಕಲಿ ಅಂದರೆ ಲೋಕಲ್ ಅಂತ ಬಂದಾಗ ನಮಗೆ CGST ದೆನ್ SGST ಬರ್ತಾ ಹೋಗುತ್ತೆ. ಓಕೆನಾ. ಸೊ ಎಷ್ಟು ವರ್ತಿನ ಗೂಡ್ಸ್ನ ಸೋಲ್ಡ್ ಮಾಡಿದ್ದಾನೆ, 10,50,000 rupees ಇರೋ ವರ್ತ್ ಗೂಡ್ಸ್ನ ಲೋಕಲಲ್ಲಿ ಸೇಲ್ ಮಾಡಿದಾನಂತೆ. ಅಂದರೆ CGST SGST ತಗೋಬೇಕು 10,50,000 rupees ಮೇಲೆ. 10,50,000 rupees, 10,50,000 rupees. ಸೊ ಎಷ್ಟು CGST ಪರ್ಸೆಂಟೇಜ್ ಅಂತ ಬಂದರೆ 9% ಹೇಳಿದಾನಲ್ಲಿ. ಸೊ 9% ಆ್ಯಂಡ್ ದೆನ್ 9%. ಸೊ 10,50,000 ಮೇಲೆ 9% ಮಾಡಿಕೊಂಡ್ರೆ ನಮಗೆ ಬರೋ ಅಂಥ ಅಮೌಂಟು 10,50,000 ಇಂಟು 9% ಮಾಡಿದ್ರೆ ನಮಗೆ 94,500 rupees ಬರ್ತಾ ಹೋಗುತ್ತೆ. ಸೊ ಎರಡಕ್ಕೂ ಹಾಕೋಣ 94,500 rupees ಆ್ಯಂಡ್ 94,500 rupees. ಓಕೆ. ನೆಕ್ಸ್ಟ್ ಮುಂದುವರೆದ ಸೆಂಟೆನ್ಸಲ್ಲಿ ಹೇಳಿದ್ದಾನೆ, ಅಗೈನ್ ಈ ಸೋಲ್ಡ್ ಗೂಡ್ಸ್ ಔಟ್ಸೈಡ್ ದ ಸ್ಟೇಟ್ ಫಾರ್ rupees 10 lakh ಅಂತ. ಅಂದರೆ ಔಟ್ಸೈಡ್ ಅಂತ ಬಂದಾಗ ನಮಗೆ IGST ತಗೊಳ್ತಾ ಹೋಗಬೇಕು. ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿನಲ್ಲೇ IGST ಈಸ್ ಈಕ್ವಲ್ ಟು 10 lakh. ಇಲ್ಲಿ 10 lakh
ಇಂಟು IGST ಪರ್ಸೆಂಟೇಜ್ ಬಂದು 18% ಹೇಳಿದ್ದಾನೆ. ಸೊ ಹಾಕೋಣ 18%. ಸೊ 10 lakh ಇಂಟು 18% ಅಂದರೆ 1,80,000 rupees ಆಗುತ್ತೆ. ಸೊ ಹಾಕೋಣ 1,80,000 rupees. ಸೊ ಇದು ಟೋಟಲ್ ಔಟ್ಪುಟ್ ಆಗ್ತಾ ಹೋಗುತ್ತೆ. ಓಕೆನಾ, ಟೋಟಲ್ ಔಟ್ಪುಟ್ ಲಯಬಿಲಿಟಿ 94,000 ಡೌನ್ ಹಾಕೋಣ. 94,000 ಆ್ಯಸ್ ಇಟ್ ಈಸ್, 1,80,000 ಆ್ಯಸ್ ಇಟ್ ಈಸ್. ಓಕೆ, ಸೊ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ ಔಟ್ಪುಟ್ ಲಯಬಿಲಿಟಿನ. ಸೊ ಈಗ ಇನ್ಪುಟ್ಟಿಗೆ ಬರೋಣ. ಓಕೆನಾ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತಾ ಹೋಗ್ಬೇಕು ಇದನ್ನು. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಇದನ್ನು ಔಟ್ಪುಟ್ ಲಯಬಿಲಿಟಿಯಿಂದ ಲೆಸ್ ಮಾಡ್ತಾ ಹೋಗಬೇಕು. ಓಕೆನಾ, ಲೆಸ್. ಸೊ ಇವಾಗ ಬರೋದಾದರೆ ಪರ್ಚೇಸ್ಡ್ ಗೂಡ್ಸ್. ಸೊ ಪರ್ಚೇಸ್ಡ್ ಗೂಡ್ಸ್ ಅಂತ ಬಂದಾಗ ನಮಗೆ ಇನ್ವರ್ಡ್ ಆಗಿದೆ, ಇನ್ಪುಟ್ ಆಗಿದೆ 10,50,000 ಫ್ರಮ್ ಔಟ್ಸೈಡ್ ಸ್ಟೇಟ್. ಔಟ್ಸೈಡಿಂದ ನಮಗೆ ಇನ್ಪುಟ್ ಆಗಿರೋದ್ರಿಂದ IGSTನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ IGST 18% ಇದೆ. 10,50,000 ಮೇಲೆ 18% ಮಾಡ್ಕೊಳ್ತಾ ಹೋಗಬೇಕು. 10,50,000 ಇಂಟು 18%. ಸೊ ಇದು IGST. ಸೊ 10,50,000 ಮೇಲೆ 18% ಮಾಡಿಕೊಟ್ರೆ ನಮಗೆ 1,89,000 rupees ಸಿಗ್ತಾ ಹೋಗುತ್ತೆ. ಸೊ CGST ಇಲ್ಲ, SGST ಇಲ್ಲ, ಒಂದೇ 1,89,000 IGST. ಓಕೆನಾ. ಸೊ ನಮಗಿವಾಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೆ, ಅಂದರೆ ನಮ್ಮ ಹತ್ರ ಇನ್ಪುಟ್ ಆದಾಗ ನಾವು ಮಾಡಿರೋಂಥ ಅಮೌಂಟು 1,89,000 rupees ಇದೆ. ನಾವು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ 1,80,000 rupees ಕಟ್ಟಬೇಕು. ಸೊ ಇದನ್ನು ಸೆಟ್ ಆಫ್ ಮಾಡ್ಕೊಳ್ತಾ ಹೋಗಬೇಕು. ನಮ್ಮ ಹತ್ರ ಇನ್ಪುಟ್ ಜಾಸ್ತಿ ಇದ್ದಾಗ ಔಟ್ಪುಟ್ನ ಸೆಟ್ ಆಫ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಈಗ 1,89,000 ನಮ್ಮ ಹತ್ರ ಇದೆ. ಸೊ ನಾವು ಔಟ್ಪುಟ್ಟಿಗೆ 1,80,000 ಕಟ್ಟಬೇಕು. ಸೊ ಇವಾಗ ಸೆಟ್ ಆಫ್ ಮಾಡ್ಕೊಳೋದಾದರೆ ಇಲ್ಲಿ ಸೆಟ್ ಆಫ್ ಅಂತ ಹಾಕ್ಕೊಂಡು ಫಸ್ಟಿಗೆ IGST ಸೆಟ್ ಆಫ್ ಮಾಡ್ಕೋಬೇಕು. 1,80,000 ಇದೆ. ಸೊ 1,80,000. ಸೊ ಇಲ್ಲಿ ಇನ್ನೂ 9,000 rupees ಮಿಕ್ಕಿದೆ. ಓಕೆನಾ, 1,89,000ಅಲ್ಲಿ 1,80,000 ಹೋದರೆ ಇನ್ನೂ 9,000 rupees ಮಿಕ್ಕಿದೆ. ಫಸ್ಟು IGST ಸೆಟ್ ಆಫ್ ಆದಮೇಲೆ CGST ಸೆಟ್ ಆಫ್ ಮಾಡ್ಕೋಬೇಕು. ಸೊ ಆ ಮಿಕ್ಕಿರೋ 9,000ನ ನಾವು ಇಲ್ಲಿ ಹಾಕ್ಕೊಂಡ್ರೆ CGSTಗೆ ಸೊ ಇದು 85,500 rupees ಆಗುತ್ತೆ. ಸೊ ಇದು ನಿಲ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ಅಮೌಂಟ್ ಇಲ್ದಲೇ ಇರೋದು ಕಾರಣ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋದಾದರೆ 94,500. ಸೊ ನಮಗೆ GST ಪೇಯಬಲ್, ಸೊ ನೆಟ್ GST ಪೇಯಬಲ್ ಅಮೌಂಟ್ ಬಂದುಬಿಟ್ಟು 85,500 ಆ್ಯಂಡ್ ದೆನ್ 94,500. ಸೊ ಇದಿಷ್ಟು ನಮಗೆ ನೆಟ್ GST ಪೇಯಬಲ್. ಸೊ ಯಾವ ರೀತಿ ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ನಾವು ಈ ಇನ್ಪುಟ್ ಆದಾಗ ನಾವು IGST ಪೇ ಮಾಡಿರ್ತೀವಿ. ಓಕೆನಾ, 1,89,000 rupees ಪೇ ಮಾಡಿದ್ದೀವಿ. ಔಟ್ಪುಟ್ ಆದಾಗ 1,80,000 ಪೇ ಮಾಡಿದ್ದೀವಿ. ಅಂದರೆ ಪೇ ಮಾಡಬೇಕು 1,80,000. ಸೊ ನಾವು ಆಲ್ರೆಡಿ 1,89,000 ಏನು ಪೇ ಮಾಡಿದ್ದೀವಿ. ಸೊ ಅದರಲ್ಲಿ 1,80,000 ಪೇ ಮಾಡಬೇಕಾಗಿರುತ್ತಲ್ಲ. ಸೊ ಅದನ್ನು ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಇನ್ಪುಟ್ ಆದಾಗ ನಾವು ಅದಕ್ಕಿಂತ ಜಾಸ್ತಿ ಪೇ ಮಾಡಿರೋದ್ರಿಂದ 1,89,000 ಪೇ ಆಗಿದ್ದರೆ ಸೊ 1,80,000 ಅದನ್ನು ಮನ್ನಾ ಮಾಡಿ ಇನ್ನೂ 9,000 rupees ಮಿಕ್ಕಿದೆ. ಸೊ ಈ 9,000 rupeesನ CGSTಗೆ ಸೆಟ್ ಆಫ್ ಮಾಡ್ಕೋಬೇಕು. ಯಾಕಂದರೆ IGST ಆದಮೇಲೆ ನೆಕ್ಸ್ಟ್ ಬರೋದು CGST, ಸೆಂಟ್ರಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಸೊ ಅದಕ್ಕೆ ಇಲ್ಲಿ ಮಿಕ್ಕಿರೋಂಥ 9,000ನ ಇದಕ್ಕೆ ಸೆಟ್ ಆಫ್ ಮಾಡಿಕೊಂಡ್ರೆ ಸೊ ಇದರಲ್ಲಿ 94,500 ರೂಪಾಯಿ ಕಟ್ಟೋ ಅವಶ್ಯಕತೆ ಇಲ್ಲ, 85,500 ರೂಪಾಯಿ ಕಟ್ಟಿದ್ರೆ ಸಾಕು. ಸೊ ಈ ರೀತಿಯಾಗಿ ನೆಟ್ GST ಪೇಯಬಲ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇದಿಷ್ಟು 4 ಮಾರ್ಕ್ಸಿಗೆ ಬರುವಂಥ ಪ್ರಾಬ್ಲಮ್. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.